ಮಹಾಸಂಗ್ರಾಮಕ್ಕೆ ಡೇಟ್ ಫಿಕ್ಸ್ ಆಗಿದ್ದಾಗಿದೆ. ಆದ್ರೆ ದೋಸ್ತಿ ಸರ್ಕಾರದಲ್ಲಿನ ಸೀಟು ಹಂಚಿಕೆ ಪ್ರಕ್ರಿಯೆ ಇನ್ನೂ ಮುಗಿದಿಲ್ಲ. ಜಾತ್ಯತೀತ ಜನತಾದಳ ಇಟ್ಟಿರೋ ಬೇಡಿಕೆ ಕುರಿತಂತೆ ಡೆಲ್ಲಿಲಿ ಇಡೀ ದಿನ ಮ್ಯಾರಥಾನ್ ಮೀಟಿಂಗ್ ನಡೆಯಿತು. ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಯ ಸಭೆಯಲ್ಲಿ ದೋಸ್ತಿ ಪಕ್ಷ ಜೆಡಿಎಸ್ಗೆ ಶಾಕ್ ನೀಡೋ ಮಾತು ಕೂಡ ಕೇಳಿ ಬಂದಿದೆ. ಈ ಕಡೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ದೋಸ್ತಿ ಅಭ್ಯರ್ಥಿಯಾಗಿ ದೇವೇಗೌಡರ ಕಂಟೆಸ್ಟೆಂಟ್ ನಿಕ್ಕಿಯಾಗಿದೆ. ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆ, ರಾಜ್ಯದ 28 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಅಂತಿಮಗೊಳಿಸುವ ಮೀಟಿಂಗ್. ಇದಕ್ಕಾಗಿ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಹಿರಿಯ ನಾಯಕರಾದ ಖರ್ಗೆ, ಮುನಿಯಪ್ಪ ಸೇರಿ ಹಲವರು ದಿನವಿಡೀ ಸಭೆ ಮೇಲೆ ಸಭೆ ನಡೆಸಿದ್ರು. ಕಮಿಟಿ ಸಭೆಗೂ ಮುನ್ನ ಮಾತನಾಡಿದ ಸಿದ್ದರಾಮಯ್ಯ, ಬಹುತೇಕ ಸಂಜೆ ಒಳಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡ್ತೀವಿ ಅಂತಂದ್ರು. ಸ್ಕ್ರೀನಿಂಗ್ ಕಮಿಟಿ ಅಂದ್ರೆ ಅಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಟಿ ಇರ್ತದೆ, ಅವರು ಒಂದು ಲಿಸ್ಟ್ ಕಳಿಸಿರ್ತಾರೆ, ಆ ಲಿಸ್ಟಿನ ಮೇಲೆ ಇಲ್ಲಿ ಚರ್ಚೆ ಆಗ್ತವೆ. ಈಗ ಡಿಸೈಡ್ ಅಂತಂದ್ರೆ ಈಗ ಸಿಟ್ಟಿಂಗ್ ಎಂಪಿಗಳಿಗೆ ಇದು ಮಾಡಬಾರ್ದು ಅಂತ ಇದೆಯಲ್ಲ, ಸಿಟ್ಟಿಂಗ್ ಎಂಪಿಗಳಿರೋ ಕ್ಷೇತ್ರ ಇದೆಯಲ್ಲ, ಅವನ್ನ ಅವರು 2 ಕಡೆ ಇದ್ದಾರೆ, ನಾವು 10 ಕಡೆ ಇದ್ದೀವಿ. 12 ಬಿಟ್ಟು ಉಳಿದವ್ 12 ಬಗ್ಗೆನೂ ಚರ್ಚೆ ಮಾಡ್ತೀವಿ, ಉಳಿದವ್ ಆಮೇಲೆ ಚರ್ಚೆ ಮಾಡ್ತೀವಿ. ಡೆಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು, ಯಾತಕ್ಕಾಗಿ ಕೊಡಬೇಕಾಗಿದೆ, ಟಿಕೆಟ್ ಬಯಸುವ ಆಕಾಂಕ್ಷಿಗಳ ಮಾನದಂಡ ಏನು ಅಂತಲೂ ಚರ್ಚೆ ನಡೆಯಿತು. ಈ ಟೈಮ್ನಲ್ಲಿ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡಲಿದ್ದು ಸುಮಲತಾಗೆ ಟಿಕೆಟ್ ಇಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ರು. ನಾನೇ ಹೇಳ್ದವನು ಸುಮಲತಾ ಸಿಗೋದಿಲ್ಲ ಟಿಕೆಟ್, ಅದು ಜೆಡಿಎಸ್ ಹೋಯ್ತದೆ ಅಂತ ನಾನೇ ಹೇಳ್ದವನು. ಸುಮಲತಾ ಅವರ ಹಿಂದೆ ನಾನೇ ಹೇಳ್ದವನು ಸುಮಲತಾ ಸಿಗೋದಿಲ್ಲ ಟಿಕೆಟ್, ಅದು ಜೆಡಿಎಸ್ ಹೋಯ್ತದೆ ಅಂತ ನಾನೇ ಹೇಳ್ದವನು. ಕಾಂಗ್ರೆಸ್ ಮುಂದೆ ಬೇಡಿಕೆ ಇಟ್ಟಿರೋ ಜೆಡಿಎಸ್ ಕ್ಷೇತ್ರಗಳ ಪಟ್ಟಿ ಬಗ್ಗೆಯೇ ಎಲ್ಲರ ತಕರಾರು. ಹಾಲಿ ಗೆದ್ದಿರೋ ಹಾಸನ, ಮಂಡ್ಯ ಬಿಟ್ಟು ಬೇರೆ ಕ್ಷೇತ್ರಗಳನ್ನ ಬಿಟ್ಟುಕೊಡೋದಿಕ್ಕೆ ತೀವ್ರ ವಿರೋಧ ವ್ಯಕ್ತವಾಯಿತು. ಜೆಡಿಎಸ್ ಕೇಳಿದೆ ಎನ್ನಲಾದ ಮೈಸೂರು, ಚಿತ್ರದುರ್ಗ, ತುಮಕೂರು, ವಿಜಯಪುರ ಮತ್ತು ಬೆಂಗಳೂರು ಉತ್ತರ ಕ್ಷೇತ್ರಗಳನ್ನ ಬಿಟ್ಕೊಡೋದಿಕ್ಕೆ ಆಗೋದಿಲ್ಲ. ಈಗಾಗಲೇ ಕಾಂಗ್ರೆಸ್ ಸಂಸದರು ಇರೋ ಕ್ಷೇತ್ರ ಕೊಡೋದು ಕಷ್ಟ ಅನ್ನೋ ಮಾತು ಕೇಳಿ ಬಂತು. ಈ ಬಗ್ಗೆ ತುಮಕೂರು ಸಂಸದ ಮುದ್ದಹನುಮೇಗೌಡ ರಿಯಾಕ್ಟ್ ಮಾಡಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ರು. ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ನನ್ನ ಕೆಲಸ ನಾನು ಮಾಡ್ಕೊಂಡ್ ಬಂದಿದ್ದೀನಿ. ನಾನು ನಿಲ್ಬೇಕಾ ಬೇಡವಾ ಅಥವಾ ಏನು ಅನ್ನೋದನ್ನ ತೀರ್ಮಾನ ಮಾಡೋರು ನಮ್ಮ ವರಿಷ್ಠರು. ನಾನು ಆಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ನಾನು ಐ ಹ್ಯಾವ್ ಬೀನ್ ಡೂಯಿಂಗ್ ಮೈ ವರ್ಕ್ ಸಿನ್ಸಿಯರ್ಲಿ and I am preparing myself to contest the elections. That's all. ಆದರೆ ಮೈತ್ರಿ ಅಭ್ಯರ್ಥಿಯಾಗಿ ಶಿವಮೊಗ್ಗ ಕ್ಷೇತ್ರದಿಂದ ಮಧು ಬಂಗಾರಪ್ಪ ಹೆಸರು ಅಂತಿಮವಾಗಿದೆ. ಈ ಕಡೆಗೆ ಜೆಡಿಎಸ್ ವರಿಷ್ಠ ದೇವೇಗೌಡ ಕೂಡ ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿ ಸಭೆ ನಡೆಸಿದ್ರು. ಮೈಸೂರು, ತುಮಕೂರು ಮತ್ತು ಚಿಕ್ಕಬಳ್ಳಾಪುರಕ್ಕಿಂತ ಬೆಂಗಳೂರು ಉತ್ತರ ಕ್ಷೇತ್ರವೇ ಉತ್ತಮ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ. ಇದೆಲ್ಲದರ ಜೊತೆಗೆ ಕೇವಲ 4 ಅಥವಾ 5 ಕ್ಷೇತ್ರಗಳನ್ನ ಬಿಟ್ಟುಕೊಡೋ ಕಾಂಗ್ರೆಸ್ ಯೋಚನೆಗೆ ದಳಪತಿಗಳು ಕಿಡಿಕಾರಿದ್ದಾರೆ ಎನ್ನಲಾಗಿದೆ. ಸದ್ಯ ಮಂಡ್ಯ, ಹಾಸನ, ವಿಜಯಪುರ, ತುಮಕೂರು, ಬೆಂಗಳೂರು ಉತ್ತರ ಮತ್ತು ಶಿವಮೊಗ್ಗ ಕ್ಷೇತ್ರಗಳ ಜೊತೆ ದಳಪತಿಗಳ ಪಾಲಾಗುವ ಕ್ಷೇತ್ರಗಳು ಯಾವುವು ಅನ್ನೋದೇ ಸದ್ಯದ ಕುತೂಹಲ. ನ್ಯೂಸ್ ಡೆಸ್ಕ್, TV5.